ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಟ್ಸ್ ಬೀನ್ ಸೋ ಲಾಂಗ್, ನಾವು ಯಾವುದು ಎಸ್ಸೆ ಟಾಪಿಕ್ ನೋಡಿರಲಿಲ್ಲ. ಇವತ್ತು ಒಂದು ಎಸ್ಸೆ ಟಾಪಿಕ್ ನೋಡೋಣ. ಯಾಕೆಂದರೆ PSI ಅಥವಾ ESI ಆಸ್ ಸೂನ್ ಆಸ್ ಬಿಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಈಗ PC ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಪ್ರೊಬಾಬ್ಲಿ. ಅದಾದಮೇಲೆ FDA ಆ್ಯಂಡ್ SDA ಬರುತ್ತೆ. ಆಫ್ಟರ್ ದಟ್ PSI ESI ಎಕ್ಸಾಮ್ಸ್ ಕರೆಯೋ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ನೀವು ಈಗಿಂದನೇ ಎಸ್ಸೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಎಸ್ಸೆ, ಪ್ರಿಸೈಸ್ ರೈಟಿಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್. ಯಾಕಂದರೆ ನಿಮಗೆ GK ಅಲ್ಲಿ ನೀವು 100 ಸ್ಕೋರ್ ಮಾಡಿದ್ರು ಕೂಡ ಯು ಹ್ಯಾವ್ ಟು ಸ್ಕೋರ್ 35+ ಇನ್ ಪೇಪರ್ 1. ಪೇಪರ್ 1ನಲ್ಲಿ ನೀವು 35+ ಸ್ಕೋರ್ ಮಾಡಿದ್ರೇ ಯು ಕ್ಯಾನ್ ಬಿ ಇನ್ ದ ಲಿಸ್ಟ್. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಿಕಾಸ್ ಪೇಪರ್ 1 ನಿಮಗೆ ನಿಮ್ಮ ರ್ಯಾಂಕ್ನ ಡಿಸೈಡ್ ಮಾಡುವಂತಹ ಒಂದು ಇದು. ಸೊ ಇದು ಲಾಸ್ಟ್ ಮೂಮೆಂಟಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಸೊ ಹಾಗಾಗಿ ಎವ್ರಿ ವೀಕ್ ಅಟ್ಲೀಸ್ಟ್ 1 ಎಸ್ಸೆ ಬರೆಯೋಕ್ಕೆ ಟ್ರೈ ಮಾಡಿ. ಎವ್ರಿ ವೀಕ್ 1 ಎಸ್ಸೆ ಆ್ಯಂಡ್ ಟ್ರಾನ್ಸ್ಲೇಷನ್ ಆ್ಯಂಡ್ ಅದಾದಮೇಲೆ ಪ್ರಿಸೈಸ್ ರೈಟಿಂಗ್. ಓಲ್ಡ್ ಕ್ವಶನ್ ಪೇಪರ್ ಇವಾಗಲೇ ನೀವು ಸ್ಟಾರ್ಟ್ ಮಾಡಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ಕರೆಂಟ್ ಟ್ರೆಂಡಲ್ಲಿ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಅದನ್ನು ಕೂಡ ನೀವು ಎಸ್ಸೆನ ಬರೀಬಹುದು. ಸೊ ಒಂದು ನ್ಯೂ ಟಾಪಿಕ್ ನೋಡಿ, ಇದು ವುಮೆನ್ ರಿಸರ್ವೇಷನ್ ಇನ್ ಪೊಲೀಸಲ್ಲಿ ವಿಮೆನ್ ರಿಸರ್ವೇಷನ್. ಈಗ ಕೆಲವು ಸ್ಟೇಟ್ಗಳಲ್ಲಿ 33% ಅಂತ ಹೇಳಿ ಆಲ್ರೆಡಿ ಗ್ರೂಪ್ C ಎಕ್ಸಾಮ್ಸ್ಗೆ ಅಥವಾ KS KPSC ಅಥವಾ ಸ್ಟೇಟ್ PSC ಎಕ್ಸಾಮ್ಸ್ಗೆ ಕೊಟ್ಟಿರೋದ್ರಿಂದ ಅಲ್ಲೇ PC ಮತ್ತು PSI ಅಲ್ಲೂ ಕೂಡ 33% ಬಂದ್ಬಿಡುತ್ತೆ. ಸೊ ಇಟ್ಸ್ ಆಲ್ಮೋಸ್ಟ್ ರಿಸರ್ವೇಷನ್ ಸಿಕ್ಕಿದೆ. ಬಟ್ ಸ್ಟಿಲ್ ಹೌ ದಟ್ ರಿಸರ್ವೇಷನ್ನ ಹೇಗೆ ನಾವು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಅದರಿಂದ ಹೇಗೆ ರಿಫಾರ್ಮ್ಸ್ ತರಬಹುದು, ಮತ್ತು ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ಗೆ ಹೇಗೆ ವುಮನ್ ಪೊಲೀಸ್ ಫೋರ್ಸ್ ಯೂಸ್ ಆಗುತ್ತೆ, ಈ ಥರ ಒಂದು ಎಸ್ಸೆನ ಕೇಳೋ ಸಾಧ್ಯತೆ ಇರುತ್ತೆ. ಬಿಕಾಸ್ ಯಾಕಂತಂದರೆ ಇವಾಗ 33% ನಿಮಗೆ ಅಸೆಂಬ್ಲಿ ಎಲೆಕ್ಷನ್ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ ಕೂಡ ರಿಸರ್ವೇಷನ್ ಕೊಟ್ಟಿರೋದ್ರಿಂದ ಅಂಡರ್ ದ 106th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ. ಸೊ ಇದ್ರ ಮೇಲೂ ಕೂಡ ಹೇಗೆ ರಿಸರ್ವೇಷನ್ನು ನಿಮಗೆ ಒಂದು ಸೊಸೈಟಲ್ ಟ್ರಾನ್ಸ್ಫಾರ್ಮೇಷನ್ನಿಗೆ ಹೆಲ್ಪ್ ಆಗುತ್ತೆ ಅಥವಾ ಕ್ರೈಮ್ಸ್ನ ಕಮ್ಮಿ ಮಾಡೋಕೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಒಂದು ಎಸ್ಸೆ ಆಗಿ ಕೇಳುವ ಸಾಧ್ಯತೆ ಇರುತ್ತೆ. ಹೇಗೆ ಜೆಂಡರ್ ಸೆನ್ಸಿಟಿವ್ ರೆಸ್ಪಾನ್ಸ್ನ ಸ್ಟ್ರೆಂಥನ್ ಮಾಡಬಹುದು, ಅಥವಾ ಜೆಂಡರ್ ಇನ್ಇಕ್ವಾಲಿಟಿ ಅಥವಾ ಈ ವಿಮೆನ್ ಮೇಲೆ ಆಗುವಂತಹ ಕೆಲವು ಕ್ರೈಮ್ಸ್, ಲೈಕ್ ಅದು ವರ್ಕ್ ಫೋರ್ಸಲ್ಲಿ ಆಗಿರಬಹುದು, ಅಥವಾ ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಅಥವಾ ಡೊಮ್ಯಾಸ್ಟಿಕ್ ಆಗಿರ್ಬೋದು, ಅಥವಾ ಪಬ್ಲಿಕ್ ಪ್ಲೇಸಸ್ಸಲ್ಲಿ, ಇದು ಎಲ್ಲದರಲ್ಲೂ ವುಮನ್ ಪೊಲೀಸ್ ಜಾಸ್ತಿ ಇದ್ದಾಗ ಅದು ಹೇಗೆ ಕಮ್ಮಿ ಆಗುತ್ತೆ, ಅದು ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮ ಬೀಳುತ್ತೆ ಅಂತ ಒಂದು ಕ್ವಶನ್ ಕೇಳಿದಾಗ ಒಂದು ಓವರ್ ವ್ಯೂ ನೋಡ್ತಾ ಹೋಗೋಣ. ನೀವು ಹೇಗೆ ಆ ಒಂದು ಎಸ್ಸೆನ ಬರಿಬೇಕು ಅಂದ್ಬಿಟ್ಟು, ಮೊದಲನೇದಾಗಿ ಯು ಹ್ಯಾವ್ ಟು ನೋ ದ ಡೇಟಾ. ಕರೆಂಟ್ ಡೇಟಾನ ತಿಳ್ಕೊಬೇಕು ಫಸ್ಟ್. ಕರೆಂಟ್ ಡೇಟಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿರುವಂತಹ ಮಹಿಳಾ ಪೊಲೀಸ್ ಫೋರ್ಸ್, ವುಮನ್ ಪೊಲೀಸ್ ಫೋರ್ಸ್ ಇದು ಎಷ್ಟಿದೆ ಅಂತ ಗೊತ್ತಿದ್ದಾಗ ಇದು ಎಷ್ಟು ಇರಬೇಕು ಅನ್ನೋದನ್ನ ನೀವು ಒಂದು ಇಂಟ್ರೊಡಕ್ಷನ್ ಆಗಿ ತಗೋಬಹುದು. ಇವಾಗ ಫಾರ್ ಎಕ್ಸಾಂಪಲ್ ಅರೌಂಡ್ 2.5 lakh ಪೊಲೀಸ್ ಫೋರ್ಸ್ ಇದೆ ಅನ್ಕೊಳ್ಳಿ, ಅಥವಾ 217K ವಿಮೆನ್ ಆಫೀಸರ್ಸ್ ಟೋಟಲ್ ವುಮೆನ್ ಸ್ಟ್ರೆಂತ್ ಇಂದ ಇಂಡಿಯನ್ ಪೊಲೀಸ್ ಫೋರ್ಸ್, ಇಷ್ಟು ಜನ ಇಂಡಿಯನ್ ಪೊಲೀಸ್ ಫೋರ್ಸ್ ಅಲ್ಲಿ ಇದ್ದಾರೆ. ಇದು ನಿಮ್ಗೆ ಮೇನ್ಲಿ ಗೊತ್ತಿರಬೇಕು. ಅದಾದ ನಂತರ ಎಷ್ಟು ಪರ್ಸೆಂಟ್ ಔಟ್ ಆಫ್ ಟೋಟಲ್ ಪೊಲೀಸ್ ಅಲ್ಲಿ ಕೇವಲ 10.5% ಇದೆ ವಿಮೆನ್, ಕೇವಲ 10.5%. ಬಟ್ ಇನ್ ಕರ್ನಾಟಕ ಪೊಲೀಸ್ ಇಟ್ಸ್ 33% ಬಿಕಾಸ್ ವಿ ಹ್ಯಾವ್ ಅ ರಿಸರ್ವೇಷನ್ ಆಫ್ 33% ಇನ್ ಎವ್ರಿ ರಿಕ್ರೂಟ್ಮೆಂಟ್. ಬಟ್ ಓವರ್ ಆಲ್ ಇಂಡಿಯಾದಲ್ಲಿ ತಗೊಂಡ್ರೆ ಅದಿರೋದು ಕೇವಲ ನಿಮಗೆ 10.5% ಆಫ್ ದ ರೆಪ್ರೆಸೆಂಟೇಷನ್ ವುಮೆನ್ ಇದ್ದಾರೆ. ಇದಾದ ನೆಕ್ಸ್ಟ್ ಎಷ್ಟು ಪೊಲೀಸ್ ಸ್ಟೇಷನ್ಸ್ ವುಮೆನ್ಸ್ ಅಂಡ್ ಸೈಬರ್ ಸೆಲ್ನ ಇನ್ಕ್ಲೂಡ್ ಆಗಿದೆ ಅಂದರೆ ಕೇವಲ 18,284 ಪೊಲೀಸ್ ಸ್ಟೇಷನ್ಸ್, ಇನ್ಕ್ಲೂಡಿಂಗ್ ವಿಮೆನ್ಸ್ ಅಂಡ್ ಸೈಬರ್ ಸೆಲ್ಸ್. ವಿಮೆನ್ ಸೆಲ್ ಸಪ್ರೇಟ್ ಮತ್ತೆ ಸೈಬರ್ ಸೆಲ್ ಸಪ್ರೇಟ್ ಆಗಿರುವಂತಹ ಪೊಲೀಸ್ ಸ್ಟೇಷನ್ ಭಾರತದಾದ್ಯಂತ ಕೇವಲ 18,284. ಸೊ ಈ ಒಂದು ಫ್ಯಾಕ್ಟ್ಸ್ ನ ಇಟ್ಕೊಂಡು ನೀವು ಇಂಟ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ಬೋದು. ಇಂಟ್ರೊಡಕ್ಷನ್ಸ್ ನ ಸ್ಟಾರ್ಟ್ ಮಾಡುವಾಗ ಫ್ಯಾಕ್ಟ್ಸ್ ಬೇಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ಕ್ರೈಮ್ ಅಗೇನ್ಸ್ಟ್ ವಿಮೆನ್. ಇವಾಗ ನಮಗೆ ಗೊತ್ತೇ ಇದೆ ವಿಮೆನ್ದು ಕ್ರೈಮ್ ಅಗೇನ್ಸ್ಟ್ ಡೇ ಬೈ ಡೇ ಅದು ಇನ್ಕ್ರೀಸ್ ಆಗ್ತಿದೆ. ಸೊ ಇಲ್ಲಿ ನೀವು NCRBದು ರಿಪೋರ್ಟ್ನ ಬರೀಬಹುದು, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋದು ರಿಪೋರ್ಟ್ಸ್ ತಗೊಂಡು
ಹೌ ಮೆನಿ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಇದನ್ನ ನೀವು ಬರಿಬೇಕು. ಎಷ್ಟು ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಇದೆ, ಇದನ್ನ ಹೇಗೆ ತಡೆಗಟ್ಟಬಹುದು. ಸೊ ಇಂಡಿಯಾದಲ್ಲಿ ಎಷ್ಟು ಟೋಟಲ್ ನಿಮ್ಗೆ ಜೆಂಡರ್ ಸೆನ್ಸಿಟಿವ್ ಇರುವಂತಹ ಪೊಲೀಸ್ ನೆಟ್ವರ್ಕ್ಸ್ ಇದೆ, ಹಿಂಗೆ ಒಂದು ಟಾಪಿಕ್ ಅಲ್ಲೂ ಕೂಡ ವಿತ್ ಡೇಟಾ ಆಡ್ ಮಾಡಿ ನೀವು ಇಂಟ್ರೊಡಕ್ಷನ್ ಬರೆದಾಗ ಸೊ ಆ ಒಂದು ಇದಕ್ಕೆ ಜಾಸ್ತಿ ನಿಮ್ಗೆ ವ್ಯಾಲ್ಯೂ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವೈ ರಿಸರ್ವೇಶನ್. ಯಾಕೆ ರಿಸರ್ವೇಶನ್ ಇಂಪಾರ್ಟೆಂಟ್ ಅಂದ್ರೆ ಸಬ್ಸ್ಟೆಂಟಿವ್ ಈಕ್ವಾಲಿಟಿ. ಈಗ ಫಾರ್ಮಲಿ ಈಕ್ವಲ್ ಅಂತ ಅಂತೀವಿ, ಬಟ್ ವಿಮೆನ್ ರಿಸರ್ವೇಶನ್ ಇನ್ ಪೊಲೀಸ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ ವಿಮೆನ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ವಾಟ್ ಶಿ ವಿಲ್ ಗೋ ಥ್ರೂ. ಅವೆಲ್ಲ ಪ್ರಾಬ್ಲಮ್ಸ್ ಅರ್ಥ ಆದಾಗ ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಫ್ಯಾಮಿಲಿ ಕಾನ್ಸ್ಟೆಂಟ್. ಇವಾಗ ಕೆಲವು ಫಾರ್ ಎಕ್ಸಾಂಪಲ್ ನಾನು ವಿಕ್ಟಿಮ್ ಆಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಭಯ ಪಡ್ತೀವಿ. ಅದೇ ವಿಮೆನ್ ಇದ್ದಾಗ ಅಲ್ಲಿ ಈಕ್ವಲ್ ನಂಬರ್ ಆಫ್ ವಿಮೆನ್ ಇದ್ದಾಗ ಸೊ ವಿ ಡೋಂಟ್ ಹೆಸಿಟೇಟ್ ಟು ಗೋ ಅಂಡ್ ಫೈಲ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ವಾಟ್ ಎವರ್ ದ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್. ದೆನ್ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ವಿಮೆನ್ ಆಕ್ಟಿವ್ ಅವರು ಅವಾಗ ನಂಬರ್ ಆಫ್ ರಿಪೋರ್ಟ್ಸ್ ಕ್ರೈಮ್ ಅಗೇನ್ಸ್ಟ್ ರಿಪೋರ್ಟ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಕಲ್ಚರಲ್ ಚೇಂಜ್. ಇವಾಗ ವಿಮೆನ್ ಮಸ್ಕಲನ್ ಆಗಿ ಇರಕ್ ಆಗದೆ ಇದ್ರು ಕೂಡ ಇಫ್ ದೇ ವರ್ಕ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಸೊಸೈಟಿ ಅಂಡ್ ವೆಲ್ನರಬಲ್ ವಿಮೆನ್ಗೆ ಅವರು ಎಂಗೇಜ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಕಲ್ಚರಲ್ ಚೇಂಜಸ್ ಕೂಡ ಬರುತ್ತೆ. ದೆನ್ ಲೀಡರ್ಶಿಪ್ ಪೈಪ್ಲೈನ್. ರಿಸರ್ವೇಶನ್ ಸ್ಪ್ಯಾನಿಂಗ್ ಎಂಟ್ರಿ ಲೆವೆಲ್ ಟು ಸೂಪರ್ವೈಸರಿ ರೋಲ್ಸ್ ಇನ್ ದ ರೆಕ್ರೂಟ್ಮೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ವಿಮೆನ್ನಿಗೆ ಪೊಲೀಸ್ ಅಲ್ಲೆಲ್ಲ ಕೆಲಸ ಮಾಡಿ ಅವರು ಹೈಯರ್ ಪೊಸಿಷನ್ಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಕ್ರಿಯೇಟ್ ಅ ಲೀಡರ್ಶಿಪ್ ಕ್ವಾಲಿಟಿ ಸೊ ದಟ್ ದೇ ಕ್ಯಾನ್ ಕಮ್ ಇನ್ ಟು ದ political institutions as well, or else they can lead some commissions where which is regarding to the case against crime against the women or children or whatever the women facing the issues in the society. So ಈ ರೀತಿ ಕೇವಲ ರಿಸರ್ವೇಶನ್ ಇಂದ ರಿಕ್ರೂಟ್ಮೆಂಟ್ ಅಥವಾ ಕೆಲಸ ಮಾತ್ರ ಅಂತ ಅಲ್ಲ, ಸಮಾಜದಲ್ಲೂ ಕೂಡ ಬದಲಾವಣೆ ಕಂಡು ಬರುತ್ತೆ. ಮತ್ತೆ ಆಕ್ಸೆಸ್ ಅಂಡ್ ಇನ್ಸ್ಟಿಟ್ಯೂಷನಲ್ ಇಂಪ್ಯಾಕ್ಟ್. ಈಗ ವಿಮೆನ್ಸ್ ಹೆಲ್ಪ್ ಡೆಸ್ಕ್, ವಿಮೆನ್ ನ ಯೂಶಲಿ ನಾವು ಏನಂತೀವಿ ಒಂದು ಗ್ಲಾಸ್ ಸೀಲಿಂಗ್ ಇದೆ ವಿಮೆನ್ನಿಗೆ ಒಂದು ಗ್ಲಾಸ್ ಸೀಲಿಂಗ್ ಹೇಗೆ ಅಂತ ಅಂದ್ರೆ ಅವರು ಕೇವಲ ಫ್ರಂಟ್ ಡೆಸ್ಕ್ಗೆ ಅಥವಾ ಡೇ ವರ್ಕ್ ಅಥವಾ ಸಾಫ್ಟ್ ಸ್ಕಿಲ್ಸ್ ಇಂಥ ಒಂದು ಕೆಲಸಗಳಿಗೆ ಮಾತ್ರ ಸೀಮಿತ ಅನ್ನುವಂತಹ ಒಂದು ಗ್ಲಾಸ್ ಸೀಲಿಂಗ್ ಇದೆ ವಿಮೆನ್ನಿಗೆ. ಬಟ್ ಹಿಯರ್ ವಿ ಹ್ಯಾವ್ ಟು ಬ್ರೇಕ್ ದಟ್ ಗ್ಲಾಸ್ ಸೀಲಿಂಗ್. ಆ ಗ್ಲಾಸ್ ಸೀಲಿಂಗ್ ನ ಬ್ರೇಕ್ ಮಾಡಬೇಕು ಬೈ ಗಿವಿಂಗ್ ಅಪಾರ್ಚುನಿಟಿ ಇನ್ ದ ಪೊಲೀಸ್ ಫೋರ್ಸ್, ಆರ್ಮಿ ಫೋರ್ಸ್ ಅಂಡ್ ಮಿಲಿಟರಿ, ನೇವಿ, ಏರ್ ಫೋರ್ಸ್ ಅಂಡ್ ಮೆನಿ ಮೋರ್. Because intelligence level of men and women are same. There are a certain work where women can lead the men. So according to their capacity and caliber they should get a work, not in terms of based on their gender. ಸೊ ಇಲ್ಲೂ ಕೂಡ ಮಿಸ್ಯೂಸ್ ಆಗುವಂತ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 50% ಆಫ್ ದ ರಿಸರ್ವೇಶನ್ ವಿಮೆನ್ಗೆ ಅಂತ ಕೊಟ್ಟಾಗ 50% ಕ್ಯಾಲಿಬರ್ ಇರುವಂತಹ ವಿಮೆನ್ ಫಿಲ್ ಆಗದೆ ಇದ್ದಾಗ ಅಲ್ಲಿ ಕ್ಯಾಲಿಬರ್ ಇಲ್ಲದೆ ಇರುವಂತವ್ರನ್ನ ಫಿಲ್ ಮಾಡಿ ಆ ಒಂದು ಜಾಬ್ ನ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾವ ಟೆಸ್ಟ್ಗಳು ಅಥವಾ ಯಾವ ಪರೀಕ್ಷೆಗಳನ್ನ ಇಡಬೇಕು ಅದು ಎಲ್ಲವೂ ಕೂಡ ವಿಮೆನ್ಗೂ ಕೂಡ ಇಡುವ ಸಾಧ್ಯತೆ ಇಡುವಂತದ್ದು ನೆಸಸರಿ ಇದೆ. ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಮತ್ತೆ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಫಿಸಿಕಲ್ ಟೆಸ್ಟ್ ಇರುತ್ತೆ ಪೊಲೀಸ್ ಫೋರ್ಸ್ ಅಲ್ಲಿ ಅಥವಾ ಆರ್ಮಿ ಫೋರ್ಸ್ ಅಲ್ಲಿ. ಸೊ ಆ ಟೆಸ್ಟ್ಗಳನ್ನ ಪಾಸ್ ಮಾಡಿದವರಿಗೆನೆ ಆ ಒಂದು ಪೊಲೀಸ್ ಜಾಬ್ಸ್ ಸಿಗುವಂತಹ ವ್ಯವಸ್ಥೆ ಬಂದಾಗ ಸೊ ಯಾವುದೇ ರೀತಿಯಾದಂತಹ ವೀಕ್ ಕ್ಯಾಂಡಿಡೇಟ್ ಪೊಲೀಸ್ ಫೋರ್ಸ್ಗೆ ಬರೋದಿಲ್ಲ. ಯಾರಿಗೆ ಆ ಒಂದು ಹುದ್ದೆಯನ್ನು ಅಲಂಕರಿಸುವಂತಹ ಒಂದು ಯೋಗ್ಯತೆ ಇರುತ್ತೆ ಅವರೇ ಬರುವ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಏನೇನ್ ಸ್ಟ್ರಕ್ಚರಲ್ ಕನ್ಸ್ಟ್ರೆಂಟ್ ಇರುತ್ತೆ ಅಂತ ಅಂದ್ರೆ ಲೋ ಬೇಸ್ ಲೈನ್, ಓನ್ಲಿ ಇನ್ಕ್ರಿಮೆಂಟಲ್ ರಿಕ್ರೂಟ್ಮೆಂಟ್ ಕೇವಲ 10% ಇರುತ್ತಷ್ಟೇ. ಹೈ ಲೆವೆಲ್ ಆಗಿ ಈಗ ಸಡನ್ ಆಗಿ 50% ಮಾಡಿ ಅಂದ್ರೆ ಮಾಡೋದಿಲ್ಲ. ದೆನ್ ಅದಾದ್ಮೇಲೆ ಆಸ್ ಐ ಸೆಡ್ ದಟ್ ವಿಮೆನ್ಗೆ ಕೇವಲ ಹೆಲ್ಪ್ ಡೆಸ್ಕ್ ರೋಲ್ ಅಥವಾ ವಿಮೆನ್ ಸೆಲ್ಸ್ ಅಲ್ಲಿ ಅನ್ನೋದನ್ನ
ಒಂದು ಸೀಲಿಂಗ್ ಹಾಕಿ ಇಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ಆರ್ಮಿ ಕ್ಯಾಂಪ್ಸ್ ಎಲ್ಲಾ ಕಡೆ ವಿಮೆನ್ಗೆ ಸಪ್ರೇಟ್ ರೆಸ್ಟ್ ರೂಮ್ಸ್ ಆಗಲಿ, ಸಪ್ರೇಟ್ ಅಕೊಮಡೇಷನ್ಸ್ ಅಥವಾ ಟ್ರಾನ್ಸ್ಪೋರ್ಟ್ ಇಲ್ಲದೆ ಇರುವ ಸಾಧ್ಯತೆಯಿಂದ ವಿಮೆನ್ ಈ ತರ ಯೂನಿಫಾರ್ಮ್ಸ್ ಜಾಬ್ಗೆ ಬರೋದಕ್ಕೆ ಅಷ್ಟೊಂದಾಗಿ ಇಂಟ್ರೆಸ್ಟ್ ನ ತೋರಿಸೋದಿಲ್ಲ, ಬಿಕಾಸ್ ಆಫ್ ದ ಸೇಫ್ಟಿ ಕನ್ಸರ್ನ್. ಬಟ್ ಅದೆಲ್ಲವೂ ಕೂಡ ಮ್ಯಾನೇಜಬಲ್. ಒನ್ಸ್ ಸರ್ಕಾರ ಮನ್ಸ್ ಮಾಡಿದ್ರೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಎಲ್ಲೆಲ್ಲಿ ಯಾವ ಯಾವ ಸ್ಟೇಟ್ ಅಲ್ಲಿ ಆಕ್ಚುಲಿ ಇದರಿಂದ ಹೆಲ್ಪ್ ಆಗಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕೇರಳ ಗವರ್ಮೆಂಟ್ದು ಪಿಂಕ್ ಪ್ಯಾಟ್ರೋಲ್ ಅನ್ನೋದು ಒಂದು ಕಮ್ಯುನಿಟಿ ಯೂನಿಟ್ ಇದೆ. ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ವಿಮೆನ್ ಓರಿಯೆಂಟೆಡ್ ಇರುತ್ತೆ ಅದು. ವುಮೆನ್ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡಿದ್ರೆ ಅವರಿಗೆ ಇಮಿಡಿಯೇಟ್ ಸೊಲ್ಯೂಷನ್ ಅನ್ನು ಕೊಡುವಂತಹದ್ದು. ಮತ್ತೆ ವಿಮೆನ್ಸ್ ಹೆಲ್ಪ್ ಡೆಸ್ಕ್ ಆಲ್ ವುಮೆನ್ ಸ್ಟೇಷನ್ಸ್ ಅಲ್ಲಿ, ಈಗ ವಿಮೆನ್ ಸ್ಟೇಷನ್ ಅಲ್ಲಿ ಅವರಿಗೆ ವಿಮೆನ್ಗೆ ಹೆಲ್ಪ್ ಡೆಸ್ಕ್, ಮತ್ತೆ ಕೆಲವು ಕಡೆ ಈಗ ಇವನ್ ಇಲ್ಲೂ MG ರೋಡ್ ಹತ್ರನೂ ಕೂಡ ಒಂದು ಕಂಪ್ಲೀಟ್ ವಿಮೆನ್ ಇರುವಂತಹ ಒಂದು ಪೊಲೀಸ್ ಸ್ಟೇಷನ್ ಇದೆ. ಬಟ್ ಇಫ್ ನಾಟ್ ಅದು ಕಂಪ್ಲೀಟ್ ವಿಮೆನ್ನೇ ಇಲ್ಲದೆ ಇರುವಂತಹ ಸ್ಟೇಷನ್ ಇದ್ರೂ ಪರವಾಗಿಲ್ಲ, ಬಟ್ ವಿಮೆನ್ದು ರೆಪ್ರೆಸೆಂಟೇಷನ್ ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಈಕ್ವಲ್ ಆಗಿ ಇರಬೇಕಾದಂತಹ ಒಂದು ನೆಸೆಸರಿ ಆಸ್ ಆಫ್ ನೌ ಇದೆ. ಬಿಕಾಸ್ ಇಂಡಿಯಾದಲ್ಲಿ ಮೆನ್ ಅಂಡ್ ವಿಮೆನ್ ಪಾಪ್ಯುಲೇಷನ್ ಆಲ್ಮೋಸ್ಟ್ ಈಕ್ವಲ್ ಇದೆ. ಸೊ ಹಾಗಿರುವಾಗ ಎಲ್ಲಾ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಅಲ್ಲಿ ಆಗಿರ್ಬೋದು, ಅದು ಈಕ್ವಲ್ ರೆಪ್ರೆಸೆಂಟೇಷನ್ ಇರಲೇಬೇಕು. ಸೊ ಈ ತರ ಎಲ್ಲ ನೀವು ಓವರ್ ವಿವಾಗ ತಗೊಂಡು ನೆಕ್ಸ್ಟ್ ನೀವು ಪೊಲಿಟಿಕಲಿ ಹೇಗೆ ಅದು ಇಂಪ್ಯಾಕ್ಟ್ ಆಗುತ್ತೆ, ಎಕನಾಮಿಕಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಸೊಸೈಟಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೆದಾಗ ಹೋಲಿಸ್ಟಿಕ್ ಎಸ್ಸೆ ಆಗುತ್ತೆ. ಸೊ ಯು ಕ್ಯಾನ್ ಗೆಟ್ ಅ ಗುಡ್ ಮಾರ್ಕ್ಸ್. ಸೊ ಇದು ಈ ಎಸ್ಸೆ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಮ್ಯಾಮ್ಸ್ ನೀತಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕಳಿಸ್ಬೋದು. ವೆನ್ ಐ ಗೆಟ್ ಟೈಮ್ ಐ ಕ್ಯಾನ್ ಇವ್ಯಾಲ್ಯುವೇಟ್ ದಿಸ್ essay. That's all for the day. Thank you one and all.